ಹಲೋ ಗೆಳೆಯರೇ, ಹೇಗಿದ್ದೀರಾ? ವೆಲ್ಕಮ್ ಟು ವಿವಿಧ ಲೋಕ. ಬೆಳಗ್ಗೆ ನಾನು ಎದ್ದ ತಕ್ಷಣ ಸೂರ್ಯ ಈ ರೇಂಜಿಗಿದ್ದ. ಕೋಳಿ ಮರಿಗಳಿಗೆ ನೀರು ಹಾಕಿ ಅವಕ್ಕೆ ಅದೇ ಸ್ವಲ್ಪ ಕಾಳು ಹಾಕ್ಬಿಟ್ಟು ಅವು ತಿನ್ನೋದು ನೋಡ್ತಾ ನಿಂತಿದ್ದೆ. ಆಮೇಲೆ ನೆನಪಾಯಿತು, ನಮ್ಮ ಇನ್ಕ್ಯುಬೇಟರಲ್ಲಿ ಇವತ್ತು ಮರಿ ಹಾಕ್ತವೆ ಅಂತ. ಹೋಗ್ಬಿಟ್ಟು ರೂಮ್ ಬಾಗಿಲು ತೆಗೆದು ಮಿಷಿನ್ ಹತ್ರ ಹೋಗಿ ಮಿಷಿನ್ನ ಓಪನ್ ಮಾಡಿ ನೋಡಿದೆ. ಸರ್ಪ್ರೈಸಿಂಗಾಗಿ ಒಂದೇ ಒಂದು ಮರಿನೂ ಬಂದಿರಲಿಲ್ಲ ಇನ್ನು. ಆಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು, ಈ ಮೊಟ್ಟೆ ಕಾಣಿಸ್ತು. ನೋಡಿ ಫ್ರೆಂಡ್ಸ್, ಲೈಟಾಗಿ ಕುಕ್ಕಿದೆ, ಇವತ್ತು ಮರಿ ಬರ್ಬೋದು. ಇರಲಿ ಓಕೆ. ಮತ್ತೆ ಮಿಷಿನ್ನ ಕ್ಲೋಸ್ ಮಾಡಿ ದೊಡ್ಡ ಕೋಳಿಗೂಡು ಹತ್ರ ಹೋದೆ. ಕೋಳಿಗೂಡು ಇನ್ನೇನು ಕೋಳಿ ಓಪನ್ ಮಾಡಿ ನೋಡ್ತಿದ್ದಂಗೆ, ಗುಡ್ ಮಾರ್ನಿಂಗ್ ಕೋಳಿಗಳೇ. ಸ್ವಿಚ್ಚಲ್ಲಿ ಹೋಯ್ತು. ಸ್ವಿಚ್ ಹಾಕಿದ ತಕ್ಷಣ ಕೋಳಿಗಳೆಲ್ಲ ಓಡ್ತಿದ್ದಾವೆ. ಓಡು 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 ಓಡು. ಅಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ದೊಡ್ಡವಿದ್ದಾವೆ. ಅಲ್ಲಿದೆ ಅಲ್ಲ, ಇದು ನನ್ನ ಫೇವ್ರೆಟ್ ಹುಂಜ. ಗೇಟ್ ತಿರುಗಬೇಕು. ಗೇಟ್ ತಿರುಗಿದ ತಕ್ಷಣ ಮನೆಗೆ ಬಂದೆ. ನೋಡಿದ್ರೆ ಅಪ್ಪ ಅಲ್ಲೇ ಗಾಡಿ ತೊಳಿತಾ ಇದ್ರು. ಅಪ್ಪನ ಹತ್ರ ಯಾಕೆ ಅಂತ ವಿಚಾರಿಸ್ದಾಗ ಗೊತ್ತಾಯಿತು, ಇವತ್ತು ಮನೆ ದೇವ್ರಿಗೆ ಹೋಗ್ಬಾ ಅಂತ. ಬೆಜ್ಜಿಹಳ್ಳಿ ಹತ್ರ ಇರೋ ಬೊಬ್ರಾಯ ನಮ್ಮ ಮನೆ ದೇವರು. ಅಪ್ಪಂಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಫುಲ್ ಶೈನ್ ಆಗೋ ರೇಂಜಿಗೆ ರೆಡಿಯಾಗಿತ್ತು ಗಾಡಿ. ನಾನು ಸ್ವಲ್ಪ ರೆಡಿಯಾಗಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾನು ಬೆಜ್ಜಿಹಳ್ಳಿ ಕಡೆ ಪ್ರಯಾಣ ಶುರು ಮಾಡಿದೆ. ಖುಷಿನೇ ಇರಲಿಲ್ಲ. ಆಮೇಲೆ ಏನು ದೇವಸ್ಥಾನನೂ ಬಂತು. ಇಬ್ಬರು ಇಳಿದ್ವಿ. ನೋಡಿದ್ರೆ ಫುಲ್ ದೇವಸ್ಥಾನದ ಹತ್ರ ಜನ. ಆಮೇಲೆ ಏನೋ ಮಾಡ್ಕೊಂಡು ದರ್ಶನ ಆಯಿತು. ಆಮೇಲೆ ಗೆಳೆಯರೇ, ನಿಮಗೆ ಗೊತ್ತಾ, ನಮ್ಮ ಬೆಜ್ಜಹಳ್ಳಿ ಜಲದಿ ಬೊಬ್ರಾಯಿಂದು ಒಂದು ಕಥೆನೇ ಇದೆ. ಅದೇನಪ್ಪ ಅಂತ ಅಂದರೆ, ಒಂದಾನೊಂದು ಕಾಲದಲ್ಲಿ ಅಂದರೆ ಶತಮಾನಗಳ ಹಿಂದೆ ಸುಲ್ತಾನ್ ದೊರೆ ಎತ್ತರಾಯನ ಮಗಳ ಅಂತ ಚಿಕ್ಕಬೈರಾದೇವಿನ ಬಲವಂತವಾಗಿ ಮದುವೆ ಆಗೋಕೆ ಬರ್ತಾರೆ. ಆಗ ಧರ್ಮ ಮತ್ತು ಗೌರವಕ್ಕೆ ಹೆದರಿದಂತಹ ಎತ್ತರಾಯರು ತಮ್ಮ ಇಡೀ ಸಮುದಾಯನ ಕರ್ಕೊಂಡು ದಕ್ಷಿಣದ ಕಡೆ ಪ್ರಯಾಣ ಬೆಳೆಸ್ತಾರೆ. ಅವರಿಗೆ ಒಂದು ರಭಸವಾಗಿ ಹರಿತಿರೋಂಥ ನದಿ ಅಡ್ಡಲಾಗ್ತಿದ್ದಂಗೆ ಅಲ್ಲೇ ದಡದಲ್ಲೇ ಇದ್ದಂತಹ ಒಬ್ಬ ಕುರಿಕಾಯನ್ನು ಸಹಾಯ ಕೇಳ್ತಾರೆ. ಆ ಕುರಿಕಾಯನ್ ಬೇರೆ ಯಾರೂ ಅಲ್ಲ, ಬೊಬ್ರಾಯ. ಆ ಬೊಬ್ರಾಯರು ಎತ್ತರಾಯರಿಗೆ ಮತ್ತು ಅವ್ರ ಸಮುದಾಯರಿಗೆ ಒಂದು ಷರತ್ತಿನ ಮೇಲೆ ಸಹಾಯ ಮಾಡೋದಕ್ಕೆ ಒಪ್ಕೋತಾರೆ. ಆ ಷರತ್ತೇನಪ್ಪ ಅಂತ ಅಂದರೆ, ಅವರು ನದಿನ ದಾಟಿದ ನಂತರ ಬೊಬ್ರಾಯರಿಗೆ ಚಿಕ್ಕಬೈರಾದೇವಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ. ಎತ್ತರಾಯರು ಆ ಷರತ್ತಿಗೆ ಒಪ್ಕೋತಾರೆ. ನಂತರ ಬೊಬ್ರಾಯರು ತಮ್ಮನ್ನೇ ತಾವು ಆ ನದಿಗೆ ಸಮರ್ಪಿಸ್ಕೋತಾರೆ. ಆಗ ನದಿ ಕೂಡ ಸ್ತಬ್ಧವಾಗಿ ನಿಂತುಬಿಡುತ್ತೆ. ಅದು ನಿಂತಿದ್ದ ಕೂಡಲೇ ಎತ್ತರಾಯರು ಮತ್ತು ಅವ್ರ ಸಮುದಾಯದವರು ನದಿ ಮುಖಾಂತರನೇ ಅದನ್ನು ದಾಟಿ ಮುಂದೆ ಸಾಗ್ತಾರೆ. ಪಾಪ ಕೊಟ್ಟ ಮಾತಿಗೆ ಅವ್ರು ತಪ್ಪೋದಿಲ್ಲ. ಚಿಕ್ಕಬೈರಾದೇವಿ ಬೊಬ್ರಾಯರನ್ನ ಬದುಕಿಸಿ ಅವ್ರನ್ನೇ ಮದುವೆ ಆಗ್ತಾರೆ. ಇದು ಕತೆ. ಈಗ ಈ ದೇವಸ್ಥಾನ ಈ ಮಠಕ್ಕೆ ಬಂದು ನಿಂತಿದೆ. ಅಂದರೆ ಚೆನ್ನಾಗಿದೆ, ಹೊಸ ದೇವಸ್ಥಾನ ಇದು. ಇಡೀ ದೇವಸ್ಥಾನದ ಮೇಲೆ ಆ ಕಥೆನೇ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಅವರು ಎತ್ತರಾಯರು ಇಲ್ಲಿ ಸುಲ್ತಾನ್ ದೊರೆ ಬಂದು ಎತ್ತರಾಯರನ್ನ ಕೇಳ್ತಿರೋದಾಗಿರ್ಬೋದು, ಮತ್ತು ಎತ್ತರಾಯರು ಅವ್ರ ಸಮುದಾಯದ ಹತ್ರ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿರೋದು, ಮತ್ತು ಅವ್ರ ಸಮುದಾಯದವರೆಲ್ಲ ದಕ್ಷಿಣದ ಕಡೆ ಪ್ರಯಾಣ ಮಾಡಿರೋದು, ನಂತರ ಅಲ್ಲಿ ನದಿ ಅವರಿಗೆ ಅಡ್ಡಲಾಗಿ ಸಿಗೋದು, ಅಲ್ಲಿ ಅವರು ಬೊಬ್ರಾಯರನ್ನ ಸಹಾಯ ಬೇಡೋದು, ನಂತರ ಬೊಬ್ರಾಯರು ತಮ್ಮ ತಲೆನೇ ಕಡಿದು ನದಿಗೆ ಸಮರ್ಪಿಸ್ತಾ ಇರೋದಾಗಿರ್ಬೋದು, ನಂತರ ಅವರು ನದಿ ದಾಟಿರೋದು, ನಂತರ ಬೊಬ್ರಾಯರನ್ನ ಬದುಕಿಸಿರೋದು, ಆಮೇಲೆ ಚಿಕ್ಕಬೈರಾದೇವಿ ಬೊಬ್ರಾಯರನ್ನ ಮದುವೆ ಆಗಿರೋದು. ಈ ವಿಗ್ರಹ ಅಲ್ಲಿ ದೇವಸ್ಥಾನದಲ್ಲಿದೆ. ಅಲ್ಲಿದ್ದ ಬರ್ತಿದ್ದಂಗೆ ಅಪ್ಪ ಅಲ್ಲೇ ಹೊಲಕ್ಕೆ ಕರ್ಕೊಂಡೋದ್ರು ಮೆಣಸಿನ ಗಿಡಕ್ಕೆ ಗೊಬ್ಬರ ಇಕ್ಕೋಕ್ಕೆ. ಅಲ್ಲಿಂದ ಮುಗಿಸ್ಕೊಂಬರೋದ್ರೊಳಗೆ ಸೂರ್ಯ ಈ ರೇಂಜಿಗೆ ಬಂದು ನಿಂತಿದ್ದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ವಿವಿಧ ಲೋಕನ
ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.